ತುಂಬ ಮಾವಿನಕಾಯಿ ಅಥವಾ ಮಾವಿನ ಹಣ್ಣು ಇತ್ತು ಅಂದರೆ ಈ ರೀತಿ ಆಮ್ ಪಾಪಡನ್ನ ಮಾಡಿ ವರ್ಷಗಟ್ಟಲೆ ಸ್ಟೋರ್ ಮಾಡ್ಬೋದು. ಇಷ್ಟೇ ಮಾಡಿ ವರ್ಷಗಟ್ಟಲೆ ಸ್ಟೋರ್ ಮಾಡ್ಬೋದು ಅಂತಲ್ಲ, ನಿಮ್ಮ ಹತ್ರ ಜಾಸ್ತಿ ಕ್ವಾಂಟಿಟಿಯಲ್ಲಿ ನೀವು ಮಾವಿನ ಹಣ್ಣು ಇದ್ದಾಗ ಈ ರೀತಿಯಾಗಿ ಸಿಂಪಲ್ಲಾಗಿ ಮಾಡಿ ಇದನ್ನು ಸುತ್ತಬಿಟ್ಟು ನೀವು ಫ್ರಿಡ್ಜ್ನಲ್ಲಿ ಅಥವಾ ಹೊರಗಡೆ ಕೂಡ ಇಡ್ಬೋದು. ಫ್ರಿಡ್ಜಲ್ಲಿ ಇಟ್ಟರೆ ಇನ್ನೂ ಜಾಸ್ತಿ ದಿವಸ ಬಾಳಿಕೆ ಬರುತ್ತೆ. ಇಲ್ಲಿ ನೋಡಿ ತೋತಾಪುರಿ ತೊಗೊಂಡಿದ್ದೀನಿ. ಇದ್ರ ತೊಟ್ಟು ಮತ್ತು ಸಿಪ್ಪೆನ ತೆಗೆದು ತಗೋಬೇಕು. ಇದು ಸ್ವಲ್ಪ ಹಣ್ಣಾಗಿತ್ತು, ಕಾಯಿ ಇದ್ರೂ ಇದೇ ರೀತಿಯಾಗಿ ಮಾಡ್ಕೊಳ್ಳಿ. ನಂತರ ಒಂದು ಕುಕ್ಕರಲ್ಲಿ ನಾನು ಇನ್ನು 4 ತೋತಾಪುರಿನ ಹಾಕಿ ಸ್ವಲ್ಪನೇ ನೀರು ಹಾಕಿಬಿಟ್ಟು 1 ವಿಸಲ್ ಕೂಗಿಸ್ಕೊಳ್ತೀನಿ. ನೋಡಿ ತಣ್ಣಗಾಗಿದೆ. ಈಗ ಇದನ್ನು ಕುಕ್ಕರಿಂದ ತೆಗಿತಾ ಇದ್ದೀನಿ. ನೋಡಿ ಕಾಯಿ ಮಾವಿನಕಾಯಿ ಇದ್ರೂ ಇದೇ ರೀತಿಯಾಗಿ ಮಾಡಿ. ಇಲ್ಲಿ ಸ್ವಲ್ಪ ಕಲರ್ ಬಂದಿದೆ ಅಷ್ಟೇ. ನೋಡಿ ಈ ರೀತಿಯಾಗಿ ಇದನ್ನು ತೆಗೆದ್ಬಿಟ್ಟು ನಂತರ ಇದ್ರ ವಾಟೆನ ನಾವು ತೆಗಿಬೇಕಾಗುತ್ತೆ. ನೋಡಿ ಈ ರೀತಿ ನಿಧಾನವಾಗಿ ತೆಗೀರಿ. ಕಾಯಿ ಮಾವಿನಕಾಯಿ ಇದ್ದರೆ ಹಸಿರು ಹಸಿರು ಇರುತ್ತೆ, ಇದು ಸ್ವಲ್ಪ ಹಣ್ಣಾಗಿದೆ ಅದರಿಂದ ಕೆಂಪುದಿದೆ. ಪೂರ್ತಿ ಹಣ್ಣಾಗಿರೋ ಮಾವಿನಕಾಯಿ ಇದ್ರೂ ಇದೇ ರೀತಿಯಾಗಿ ಮಾಡಿ. ಕಾಯೇ ಬೇಕು ಅಂತಿಲ್ಲ. ನೋಡಿ ಈ ರೀತಿ ಇದರ ವಾಟೆನ ತೆಗಿತಾ ಇದ್ದೀನಿ. ಈ ರೀತಿ ತೆಗೆದುಬಿಟ್ಟು ಇದನ್ನು ಮಿಕ್ಸಿ ಜಾರಲ್ಲಿ ಹಾಕಬೇಕಾಗುತ್ತೆ. ನಾವು ವಾಟೆ ತೆಗೆದು ನೋಡಿ ಎಲ್ಲ ತೊಗೊಂಬರ್ತೀನಿ ಈ ರೀತಿಯಾಗಿ. ನಾನು ತುಂಬಾ ಈಸಿ ಹಾಗೂ ತುಂಬ ಕಾಲ ಇದನ್ನು ಶೇಖರಣೆ ಮಾಡಿ ಇಡ್ಬೋದು. ನೋಡಿ ತೆಗೆದಿದ್ದೀನಿ. ನಂತರ ಇದಕ್ಕೆ ಸ್ವಲ್ಪ ಹುಳಿ ಇದೆ, ಆದ್ದರಿಂದ ಇದಕ್ಕೆ ನಾನು ಸ್ವಲ್ಪ ಬೆಲ್ಲನ ಕೂಡ ಮಿಕ್ಸ್ ಮಾಡ್ತೀನಿ ನಂತರದಲ್ಲಿ. ನೋಡಿ ಇದರಲ್ಲಿ ಅರ್ಧ ಭಾಗದಷ್ಟು ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡಿದ್ದೀನಿ. ನಂತರ ಇದಕ್ಕೆ ಸ್ವಲ್ಪ ಬೆಲ್ಲ ಕೂಡ ಹಾಕ್ತಾಯಿದ್ದೀನಿ. ಕೆಲವೊಬ್ಬರು ಇನ್ನೂ ಸ್ಪೈಸಿಯಾಗಿ ಖಟ್ಟ ಮಿಠ ಬೇಕು ಅಂದರೆ ಇದಕ್ಕೆ ಖಾರದ ಪುಡಿ, ಚಾಟ್ ಮಸಾಲ, ಹಾಗೆ ಕಾಳು ಮೆಣಸು, ಉಪ್ಪು ಎಲ್ಲ ಹಾಕ್ಕೊಳ್ತಾರೆ. ನಾನು ಏನೂ ಹಾಕಿಲ್ಲ, ಜಸ್ಟ್ ಬೆಲ್ಲ ಹಾಕಿದ್ದೀನಿ. ನಂತರ ಮಿಕ್ಸಿ ಆದಮೇಲೆ ಇದನ್ನು ಒಂದು ಬೌಲಿಗೆ ಹಾಕ್ಕೊಳ್ತಾ ಇದ್ದೀನಿ. ನೀವು ಡೈರೆಕ್ಟಾಗಿ ಇದನ್ನು ಪ್ಲೇಟಲ್ಲಿ ಹಾಕ್ಕೋಬೋದು. ಯಾಕಂದರೆ ನಾನು 2 ಸಲ ಇಲ್ಲಿ ರುಬ್ತಿರೋದ್ರಿಂದ ಒಂದೇ ಟೇಸ್ಟ್ ಬರಲಿ, ಒಂದು ಸ್ವಲ್ಪ ಜಾಸ್ತಿ ಸ್ವೀಟು, ಒಂದು ಸ್ವಲ್ಪ ಕಡಿಮೆ ಸ್ವೀಟು ಆಗಬಾರ್ದು ಅಂಥೇಳಿ ಒಂದರಲ್ಲಿ ಹಾಕ್ಕೊಂಡಿದ್ದೀನಿ. ದೊಡ್ಡ ಮಿಕ್ಸಿ ಜಾರ್ ಇದ್ದರೆ ಒಂದೇ ಸಾರಿ ಹಾಕ್ಕೊಳ್ಳಿ ಎಲ್ಲ. ನೋಡಿ ಇವಾಗ ಕೂಡ ನೀವು ಚಾಟ್ ಮಸಾಲ ಅವೆಲ್ಲ ಪೌಡ್ರುಗಳನ್ನು ಹಾಕಿಬೋದು. ನಾನು ಏನೂ ಹಾಕ್ತಿಲ್ಲ, ಸಿಂಪಲ್ಲಾಗಿ ಪಟ್ಟನಂಗೆ ಮಾಡ್ಕೊಬೋದು. ಈ ಒಂದು ಬಿಸಿಲಿಗೆ 2 ಬಿಸಿಲಿದ್ರೆ ಸಾಕು, ಚೆನ್ನಾಗಿ ಒಣಗಿಬಿಡುತ್ತೆ. ನೋಡಿ ನಂತರ ಒಂದು ಬೌಲಿಗೆ ಹಾಕಿ ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಮಿಕ್ಸ್ ಆದಮೇಲೆ ನಾನು ಒಂದು ಪ್ಲೇಟಲ್ಲಿ ಹಾಕ್ತಾಯಿದ್ದೀನಿ. ನೋಡಿ ಚೆನ್ನಾಗಿ ಮಿಕ್ಸ್ ಆಗಿದೆ. ಮತ್ತು ಇದನ್ನು ಕುದಿಸ್ಬೇಕು ಅಂತೇನಿಲ್ಲ, ಯಾಕಂದರೆ ಬೇಯಿಸಿದೆಯಲ್ಲ. ನಂತರ ಒಂದು ಪ್ಲೇಟಿಗೆ ಒಂದೇ ಒಂದು ಡ್ರಾಪ್ಸು ಎಣ್ಣೆನ ಹಾಕಿ ಈ ರೀತಿ ಸ್ಪ್ರೆಡ್ ಮಾಡಿಕೊಂಡು ಇಲ್ಲಿ ನಾವು ರುಬ್ಬಿರುವಂತಹ ಒಂದು ಮಾವಿನ ಹಣ್ಣಿನ ರಸನ ಇಲ್ಲಿ ಹಾಕ್ತಾಯಿದ್ವಿ. ನೋಡಿ ಶ್ರೀಕರಣಿ ಥರನೇ ಇರುತ್ತೆ ನೋಡೋಕ್ಕೂ ಕೂಡ, ತಿನ್ನೋಕ್ಕೂ ಕೂಡ ಅದೇ ಟೇಸ್ಟು. ಶ್ರೀಕರಣಿಗೆ ಏನಂದರೆ ಸ್ವಲ್ಪ ನಾವು ಇಲ್ಲಿ ಏಲಕ್ಕಿ ಹಾಕ್ತೀವಿ, ಇದಕ್ಕೆ ಏಲಕ್ಕಿ ಹಾಕಿಲ್ಲ ಅಷ್ಟೇ. ನಂತರ ಇದನ್ನು ಈ ರೀತಿಯಾಗಿ ಸ್ಪ್ರೆಡ್ ಮಾಡ್ತಾಯಿದ್ದೀನಿ. ನೀವು ಚಮಚದಿಂದ ಸ್ಪ್ರೆಡ್ ಮಾಡ್ಬೋದು, ಆದರೆ ಒಂದೇ ಲೆವೆಲಲ್ಲಿ ಬರೋಲ್ಲ. ಆದ್ದರಿಂದ ಈ ರೀತಿಯಾಗಿ ಸ್ವಲ್ಪ ಸ್ವಲ್ಪ ಹರಡಿದ್ರೆ ಚೆನ್ನಾಗಿ ಹರಡ್ಕೊಳ್ಳುತ್ತೆ. ಈ ರೀತಿ ನೋಡಿ ಒಂದು ಪ್ಲೇಟ್ ಮಾಡಿದ್ದೀನಿ. ಈ ರೀತಿ 2 ಪ್ಲೇಟ್ ಮಾಡಿದ್ದೀನಿ. ಉಳಿದಿರುವಂಥದ್ದು ಮತ್ತೊಂದು ಪ್ಲೇಟಿಗೆ ಹಾಕಿದ್ದೀನಿ ಸೇಮ್. ನೋಡಿ ಇದನ್ನು ಫಸ್ಟ್ ಬಿಸಿಲಿಗೆ ಇಟ್ಟಾಗ ಈ ರೀತಿಯಾಗಿ ಕಾಣುತ್ತೆ. ನೋಡಿ ಸಂಜೆ ತೆಗೆದ್ಮೇಲೆ ಈ ರೀತಿಯಾಗಿದೆ. ಅಂದರೆ ಸ್ವಲ್ಪ ಕೈಗೆ ಸ್ವಲ್ಪನೇ ಅಂಟು ಥರ ಬರ್ತಾಯಿದೆ. ಮತ್ತೊಂದು ಬಿಸಿಲಿಗೆ ಇಟ್ಟುಬಿಟ್ಟು ಇದನ್ನು ನಂತರದಲ್ಲಿ ನಿಮಗೆ ತೆಗೆದು ತೋರಿಸ್ತೀನಿ. ನೋಡಿ ಮತ್ತೊಂದು ಬಿಸಿಲಿಗೆ ಇಟ್ಟಾಗಿದೆ. ಈಗ ಸಂಜೆ ತೆಗೆದಿದ್ದೀನಿ. ಇವಾಗ ನೋಡಿ ಕೈಗೆ ಒಂಚೂರು ಅಂಟ್ಕೊಳ್ತಾ ಇಲ್ಲ. ಈ ರೀತಿಯಾಗಿ ನೀವು ಆಮ್ ಪಾಪಡ್ ಅಂದರೆ ಮಾವಿನ ಹಣ್ಣಿನ ಹಪ್ಪಳನ ಮಾಡ್ಕೋಬೋದು. ಮತ್ತು ಇದು ಎಣ್ಣೆ ಎಲ್ಲ ಕರಿಯೋದೇನಿಲ್ಲ. ಇದೇ ರೀತಿಯಾಗಿ ಕ್ಯಾಂಡಿ ಥರ ಇರುತ್ತಲ್ಲ, ನೀವು ಜಲ್ಲಿ ಎಲ್ಲ ತಿಂತಿರಲ್ಲ ಅದೇ ರೀತಿಯಾಗಿರುತ್ತೆ. ಮನೆಯಲ್ಲೇ ಈ ರೀತಿ ನಿಮ್ಮ ಮಾವಿನ ಹಣ್ಣು ಸಿಕ್ಕಿದಾಗ ಮಾವಿನ ಹಣ್ಣು ಸೀಸನಲ್ಲಿ ಮಾಡಿ ಇಟ್ಕೋಬೋದು, ಹಾಳಾಗೋದಿಲ್ಲ. ಮಕ್ಳಿಗೆ ಕೂಡ ಈಗ ರಜೆ ಇರೋದ್ರಿಂದ ಅವರಿಗೂ ಏನೋ ಒಂಥರ ಖುಷಿ ಇರುತ್ತೆ ಈ ರೀತಿ ಜಲ್ಲಿ ಮನೆಯಲ್ಲೇ ಮಾಡೋದ್ರಿಂದ. ನೋಡಿ ಇದನ್ನು ಚಾಕು ಸಹಾಯದಿಂದ ಸುತ್ತಲೂ ಒಂದು ಕಟ್ ಹಾಕಿದ್ದೀನಿ. ಇವಾಗ ತುದಿನ ಸ್ವಲ್ಪ ಈ ರೀತಿ ಎಬ್ಬಿಸ್ಕೊಂಡ್ಬಿಟ್ಟು ಇದನ್ನು ನಿಧಾನವಾಗಿ ಎಳಿಬೇಕು. ನೀವು ಕೆಳಗಡೆ ನೀವು ಸ್ವಲ್ಪ ಎಣ್ಣೆ ಹಾಕಿಲ್ಲ ಅಂತ ಹೇಳಿದ್ರೆ ಇಷ್ಟು ಈಸಿಯಾಗಿ ಬಿಟ್ಕೊಂಬರೋದಿಲ್ಲ, ಸ್ವಲ್ಪ ಅಂಟ್ದಂಗೆ ಆಗುತ್ತೆ. ಆದ್ದರಿಂದ ಒಂದೇ ಒಂದು ಡ್ರಾಪ್ಸ್ನ ಎಣ್ಣೆನ ಹಾಕಿ, ಜಾಸ್ತಿ ಬೇಡ. ಇಲ್ಲ ನೀವು ಒಂದೇ ಒಂದು ಡ್ರಾಪ್ಸ್ ತುಪ್ಪ ಹಾಕಿದ್ರೆ ನಡೆಯುತ್ತೆ. ನೋಡಿ ನೀವು ನಾನ್ ಸ್ಟಿಕ್ ಯೂಸ್ ಮಾಡ್ತೀರಾ ಅಂದರೆ ಅದೂ ಅವಶ್ಯಕತೆ ಇಲ್ಲ, ಹಾಗೆ ಹಾಕ್ಬೋದು. ನೋಡಿ ಈ ರೀತಿಯಾಗಿ ಇಳಿಯೋಕ್ಕೆ ಸ್ವಲ್ಪ ನಮಗೆ ಜಲ್ಲಿ ರೀತಿಯಲ್ಲಿ ರಬ್ಬರ್ ಥರ ಅನಿಸುತ್ತೆ, ಆದರೆ ಈ ರೀತಿಯಾಗಿ ನಿಧಾನವಾಗಿ ಎಳೆದ್ರೆ ಕ್ಲೀನಾಗಿ ನಾವು ಎಷ್ಟು ತಟ್ಟೆಲ್ಲ ಹಾಕಿರ್ತೀವೋ ಅಷ್ಟು ಕೂಡ ಈ ರೀತಿ ಕಿತ್ಕೊಂಡು ಬರುತ್ತೆ. ನೋಡಿ ಎಷ್ಟು ನೈಸಾಗಿ ಬರ್ತಾಯಿದೆ ಅಲ್ವಾ. ಆದರೆ ಇದು ಕಿತ್ತೋಕ್ಕಿಂತ ಮುಂಚೆನೇ ನೀವು ಗೆರೆಗಳನ್ನು ಹಾಕ್ಕೊಂಡು ಕಟ್ ಮಾಡ್ಕೋಬೋದು. ಯಾಕಂದರೆ ಇದನ್ನು ನಾವು ಸುರುಳಿ ಮಾಡಿಡ್ತೀವಲ್ಲ, ಅದರಿಂದ ಈ ರೀತಿಯಾಗಿ ಕಟ್ ಮಾಡಿದ್ಮೇಲೆ ಸುರುಳಿ ಮಾಡೋಕ್ಕಾಗೋದಿಲ್ಲ. ಈ ದೊಡ್ಡ ಸುರುಳಿ ಮಾಡ್ಬೋದು. ಅದರಿಂದ ನೀವು ಇದನ್ನು ಕಟ್ ಮಾಡೋಕ್ಕಿಂತ ಮುಂಚೆನೇ, ಅಂದರೆ ರೌಂಡ್ ಕಟ್ ಮಾಡೋಕ್ಕಿಂತ ಮುಂಚೆನೇ ಉದ್ದುದ್ದ ಅಡ್ಡ ಗೆರೆ ಹಾಕ್ಕೊಂಡು ನೀವು ಇದನ್ನು ಯಾವ ಶೇಪಿಗೆ ಬೇಕೋ ಆ ಶೇಪಲ್ಲಿ ಕಟ್ ಮಾಡ್ಕೋಬೋದು. ನೀವು ಸ್ಕ್ವೇರ್ ಮಾಡ್ಬೋದು, ರೆಕ್ಟ್ಯಾಂಗಲ್ ಮಾಡ್ಬೋದು, ಇಲ್ಲ ಮಕ್ಕಳಿಗೆ ಏನಾದರೂ ನೀವು ಶೇಪ್ಸ್ ಇದೆ ಅಂತೇಳಿದರೆ ಆ ಶೇಪ್ಸ್ ಕೂಡ ಕಟ್ ಮಾಡಿಕೊಡ್ಬೋದು. ನಾನು ಈ ರೀತಿಯಾಗಿ ಉದ್ದುದ್ದನ್ನ ಕಟ್ ಮಾಡಿ ಇದನ್ನು ಸುರುಳಿ ಮಾಡಿ ಇಡ್ತೀನಿ. ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ, ಮತ್ತು ತಿನ್ನೋಕ್ಕೂ ಕೂಡ ಅಷ್ಟೇ ಸ್ವೀಟಾಗಿರುತ್ತೆ. ನಾನು ಹೇಳ್ದಂಗೆ ಇದಕ್ಕೆ ನೀವು ಬೇಕಾದರೆ ಖಟ್ಟ ಮಿಠ ಏನಾರು ಯೂಸ್ ಮಾಡ್ತೀರಾ ಅಂದರೆ 2 ದಿವಸದಲ್ಲೇ ಖಾಲಿಯಾಗಿ ಹೋಗ್ಬಿಡುತ್ತೆ. ನಿಮಗೆ 1 ವರ್ಷ ಇಡಬೇಕು ಅಂತ ಇಲ್ಲ, ಮಕ್ಕಳು ಮನೇಲಿ ಇದ್ದಾರೆ ಅಂದರೆ
ಈ ರೀತಿ ನೀವು ಜಾಸ್ತಿ ಮಾವಿನ ಹಣ್ಣಿಂದು ಅಥವಾ ಮಾವಿನಕಾಯಿದು ಮಾಡಿದ್ರಂದರೆ ಪಟ್ಟನಂಗೆ ಖಾಲಿ ಆಗಿಬಿಡುತ್ತೆ. ಮಕ್ಕಳು ಸ್ಕೂಲ್ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆನೇ ಖಾಲಿ ಆಗುತ್ತೆ. ನೋಡಿ ಈ ರೀತಿ ಉದ್ದುದ್ದನಾಗಿ ಮಾಡಿಡ್ಬೋದು. ನಾನು ಸ್ವಲ್ಪ ಇದನ್ನು ಸಣ್ಣದಾಗಿ ಕೂಡ ಮಾಡ್ತೀನಿ, ಅಂದರೆ ಹಾಫ್ ಸರ್ಕಲ್ ಕೂಡ ಮಾಡ್ತೀನಿ ಇದರಲ್ಲಿ. ನೋಡಿ ಇದು ತುಂಬ ದಪ್ಪ ದಪ್ಪ ಅನಿಸುತ್ತೆ, ಆದ್ದರಿಂದ ಈ ರೀತಿ ಕೂಡ ಮಾಡ್ಬೋದು. ನೀವು ಸಣ್ಣ ಸಣ್ಣದಾಗಿ ಸ್ಕ್ವೇರಾಗಿ ಕಟ್ ಮಾಡ್ಕೋಬೋದು. ನೋಡಿ ಮತ್ತು ಇದಕ್ಕೆ ಏನೂ ಆ್ಯಡ್ ಮಾಡಿಲ್ಲ, ಜುಲೆಟಿನ್ನು ಅವು ಇವು ಏನೂ ಆ್ಯಡ್ ಮಾಡಿಲ್ಲ. ಸಿಂಪಲ್ಲಾಗಿ ನೀವು ಮಾಮೂಲಿ ಜಲ್ಲಿ ಮಾಡಬೇಕು ಅಂದರೆ ಅದಕ್ಕೆಲ್ಲ ಜುಲೆಟಿನ್ ಎಲ್ಲ ಹಾಕಬೇಕಾಗುತ್ತೆ. ಬಟ್ ಈ ಒಂದು ಆಮ್ ಪಾಪಡ್ ಮಾಡೋಕ್ಕೆ ಏನು ಹಾಕಬೇಕು ಅಂತಿಲ್ಲ, ಜಸ್ಟ್ ಮಾವಿನ ಹಣ್ಣು ಇದ್ದರೆ ಸಾಕು. ಬೆಲ್ಲನೂ ಅವಶ್ಯಕತೆ ಇಲ್ಲ. ನಿಮಗೆ ಜಾಸ್ತಿ ಇದು ಹುಳಿ ಇದೆ ಅಂತ ಹೇಳಿದ್ರೆ ನೀವು ಬೆಲ್ಲ ಯೂಸ್ ಮಾಡ್ಕೋಬೋದು. ನೋಡಿ ಎರಡನೇದು ಕೂಡ ರೆಡಿಯಾಗಿದೆ. ಇದನ್ನು ಕೂಡ ಈ ರೀತಿಯಾಗಿ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ಸುಳ್ಳಿ ಮಾಡಿ ಒಂದು ಡಬ್ಬದಲ್ಲಿ ಹಾಕಿ ನಾನು ಇದನ್ನು ಫ್ರಿಜ್ಜಲ್ಲಿ ಇಡ್ತೀನಿ. ಹೊರಗಡೆ ಕೂಡ ಇಡ್ಬೋದು. ನಾನು ಯಾವಾಗಲೂ ಫ್ರಿಜ್ಜಲ್ಲೇ ಈ ರೀತಿ ಮಾಡಿಡೋದು. ನೋಡಿ ಇದನ್ನು ಕೂಡ ಆರಾಮಾಗಿ ಬರುತ್ತೆ. ನೀವು ಎಣ್ಣೆ ಹಚ್ಚಲಿಲ್ಲ ಅಂದರೆ ಸ್ವಲ್ಪ ಅಂಟ್ದಂಗೆ ಆಗುತ್ತೆ ಅಷ್ಟೇ. ಈ ರೀತಿ ನೀವು ಕೂಡ ಸಿಂಪಲ್ ಟೈಮ್ ಇದ್ದಾಗ, ರಜೆ ಟೈಮಲ್ಲಿ, ಅಂದರೆ ಮಾವಿನ ಹಣ್ಣು ಸೀಸನ್ ಟೈಮಲ್ಲಿ ಮಾಡಿಡ್ಬೋದು. ಹಾಗೂ ಯಾರೆಲ್ಲ ನಮ್ಮ ಚಾನಲ್ ನೋಡ್ತಿದ್ದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಲೈಕ್ ಮಾಡಿ ಶೇರ್ ಮಾಡಿ. ನೋಡಿ ಈ ರೀತಿಯಾಗಿ ಎಲ್ಲನೂ ನಾನು ಸುಳ್ಳಿ ಮಾಡ್ಕೊಂಡ್ಬಂದಿದ್ದೀನಿ. ಬೇಡ ಅನ್ನೋರು ಈ ರೀತಿ ನೀವು ಪೇಪರೇ ಕಟ್ ಮಾಡಿ ಕೂಡ ಇಡ್ಬೋದು. ಹಾಗೂ ನಮ್ಮ ಚಾನಲ್ ನೋಡ್ತಿರೋ ದಯವಿಟ್ಟು ಫಾಲೋ ಮಾಡೋದನ್ನು ಮರಿಬೇಡಿ. ತುಂಬ ವಿಡಿಯೋನ ಹಾಕಿದ್ದೀನಿ, ತುಂಬ ಚೆನ್ನಾಗಿ ಕೂಡ ಸಪೋರ್ಟ್ ಮಾಡ್ತಾಯಿದ್ದೀರಾ. ನೋಡಿ ಈ ರೀತಿಯಾಗಿ ಸಣ್ಣ ಸಣ್ಣ ಸರ್ಕಲ್ ಕೂಡ ಮಾಡಿ ಇಟ್ಟಿದ್ದೀನಿ ನಾನು. ಬೇಗ ಖಾಲಿ ಆಗುತ್ತೆ, ಯಾಕಂದರೆ ಅಷ್ಟು ಚೆನ್ನಾಗಿರುತ್ತೆ. ಅಂಗಡಿಯಲ್ಲೂ ಈ ರೀತಿ ಸಿಗೋದಿಲ್ಲ, ಮನೆಯಲ್ಲಿ ಈ ರೀತಿ ಸಿಂಪಲ್ಲಾಗಿ ಮಾಡ್ಕೋಬೋದು. ತುಂಬಾ ರುಚಿ. ಹಾಗೂ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು.